ನಮಸ್ಕಾರ ರೀ ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ನಡೆದಂಥ ಇಂಡೋ ಪಾಕ್ ಯುದ್ಧದಲ್ಲಿ ಪಾಕಿಸ್ತಾನದ ಬರೀ ಮ್ಯಾಚ್ ಅಲ್ಲ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಮಹಾಯುದ್ಧ ಥರನೇ ಇತ್ತು ಅಂತಲೇ ಹೇಳ್ಬೋದು. ಅಂಥ ಮಹಾಯುದ್ಧದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡಿದರು ಅಂತ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ. ಅಂಥ ಅದ್ಭುತವಾಗಿ ಚಚ್ಚಿ ಪಾಕಿಸ್ತಾನದವ್ರನ್ನ ಬಿಸಾಕಿದ್ರು ಅಂತಲೇ ಹೇಳ್ಬೋದು. ಅವರು ಇಂದಿನ ಮ್ಯಾಚ್ನಲ್ಲಿ ನಮ್ಮ ವಿರಾಟ್ ಸಾಹೇಬರು ಅವರು ಏನಂತ ಅಂದರೆ ಮ್ಯಾಚನ್ನು ಸರಿಯಾಗಿ ಆಡಿದ್ದಿಲ್ಲ, ಬೇಗನೆ ಔಟ್ ಆಗಿದ್ರು ಅಂತ ಏನು ಮಾಡಿದ್ರು ಅಂತ ಅಂದರೆ ನಮ್ಮೊಳಗಿನವರೇ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡಲ್ಲ, ಹಂಗೆ ಆಡಲ್ಲ ಹಿಂಗೆ ಆಡಲ್ಲ, ಅಲ್ಲೇ ಅವರು ಆಡೋದನ್ನೇ ಮರೆತು ಬಿಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಅವ್ರ ಮೇಲೆ ಏನೇನೋ ಹೇಳ್ತಾ ಇದ್ರು. ನಿನ್ನೆ ಅದಕ್ಕೆ ಎಲ್ಲರಿಗೂ ಉತ್ತರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಮಗೆ ವಿನ್ ಆಗೋಕ್ಕೂ ಅವ್ರಿಗೆ 3 ರನ್ ಬೇಕಿತ್ತು, ಅವರಿಗೆ ನಮ್ಮ ಹುಲಿಗೆ ಕೂಡ 100 ಆಗೋಕ್ಕೆ ಅವರಿಗೆ 4 ರನ್ ಬೇಕಿತ್ತು. ಆದ್ದರಿಂದ ಅವರು ಕೊನೆಗೆ ಒಂದು 4 ರನ್ ಹೊಡೆದು ಅವರು ಏನು ಮಾಡಿದರು ಅಂತ ಅಂದರೆ ಮ್ಯಾಚನ್ನು ಗೆಲ್ಲಿಸಿದ್ರು. ಮತ್ತು ವಿರಾಟ್ ಕೊಹ್ಲಿ ಅವರು 82ನೇ 100 ಕೂಡ ಕಂಪ್ಲೀಟ್ ಮಾಡ್ತಾರೆ. ಎಂಥ ಅದ್ಭುತವಾದ ಮ್ಯಾಚ್ ಅಂತ ಅಂದರೆ ಮರೀಲಿಕ್ಕೆ ಸಾಧ್ಯ ಆಗಲ್ಲ, ಅಂಥ ಅದ್ಭುತ ಮ್ಯಾಚ್ ಆಗಿತ್ತು ನಿನ್ನೆ. ಅದರಿಂದ ನೋಡೋದಾದರೆ ಫಸ್ಟ್ ಅವರು ಪಾಕಿಸ್ತಾನದವರು ಬ್ಯಾಟಿಂಗ್ ಮಾಡಿದರು. ಪಾಕಿಸ್ತಾನದವರು ಬ್ಯಾಟಿಂಗ್ ಅಂತ ಅಂದರೆ ಸ್ಟಾರ್ಟಿಂಗ್ 2 ವಿಕೆಟನ್ನು ಬೇಗ ತೆಗೆದ್ರು ನಮ್ಮ ಇಂಡಿಯಾದವರು. ಆದರೆ ಏನು ಮಾಡ್ತೀರಾ, ಅದಾದಮೇಲೆ ಪಾರ್ಟ್ನರ್ಶಿಪ್ 2 ವಿಕೆಟ್ ಆದಮೇಲೆ ಅವರು ಬೇಗ ಪಾರ್ಟ್ನರ್ಶಿಪ್ಪನ್ನು ಮುರಿಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಆದ್ದರಿಂದ ಬೇಗ ವಿಕೆಟನ್ನು ತೆಗಿಲಿಕ್ಕಾಗಲಿಲ್ಲ. ಅದರಲ್ಲೂ ಕೂಡ ಮತ್ತು 2 ಕ್ಯಾಚನ್ನು ಡ್ರಾಪನ್ನು ಮಾಡಿದರು. ನಮ್ಮ ಕುಲ್ದೀಪ್ ಯಾದವ್ ಆಗಿರ್ಬೋದು, ಹರ್ಷಿತ್ ರಾಣಾ ಆಗಿರ್ಬೋದು. ಕುಲ್ದೀಪ್ ಯಾದವ್ ಅವರು ರನ್ನಿಂಗ್ ಬಿಟ್ವೀನಲ್ಲಿ ಇತ್ತು, ಆ ಕ್ಯಾಚನ್ನು ತೊಗೊಳ್ಬೋದಾಯಿತು. ಅದನ್ನು ಇದೆಲ್ಲ ಕ್ರೂಷಿಯಲ್ ಆಗುತ್ತೆ ಅಂತ ವೆರಿ ಇಂಪಾರ್ಟೆಂಟ್ ಮ್ಯಾಚ್ಗಳಲ್ಲಿ ಇದೆಲ್ಲ ಕ್ರೂಷಿಯಲ್ ಆಗುತ್ತೆ. ಇಂಥ ಕ್ಯಾಚ್ಗಳನ್ನೆಲ್ಲ ತೊಗೊಳ್ಬೇಕಾಗತ್ತೆ. ಬೇರೆ ಅದೇ ಯಾರಾದರೂ ಇದ್ದಿದ್ರೆ ಫಾರ್ ಎಕ್ಸಾಂಪಲ್ ಅಕ್ಷರ್ ಪಟೇಲ್ ಆಗಿರ್ಬೋದು, ಜಡೇಜಾ ಆಗಿರ್ಬೋದು, ಈ ಕ್ಯಾಚ್ಗಳನ್ನೆಲ್ಲ ಕನ್ವರ್ಟ್ ಮಾಡ್ತಾಯಿದ್ರು. ಕುಲ್ದೀಪ್ ಯಾದವ್ ಅವರಿಗೆ ಆ ಥರ ಆಗಿಲ್ಲ. ಇಂಥ ಇಂಪಾರ್ಟೆಂಟ್ ಮ್ಯಾಚ್ಗಳಲ್ಲೆಲ್ಲ ಇದೆಲ್ಲ ಆಗುತ್ತೆ ಆಯಿತಾ. ಇಂಥವೆಲ್ಲ ಕ್ಯಾಚ್ಗಳನ್ನೆಲ್ಲ ತೊಗೊಳ್ಬೇಕಾಗತ್ತೆ. ಮ್ಯಾಚ್ಗಳಿಗೆ ಕೂಡ ಎಲ್ಪ್ ಆಗಬೇಕಾಗತ್ತೆ. ಯಾಕಂದರೆ ಅಲ್ಲಿ ವಿಕೆಟೇ ಬಿದ್ದಿರಲಿಲ್ಲ, ಅದಕ್ಕೋಸ್ಕರ ಇಂಥ ಇಂಪಾರ್ಟೆಂಟ್ ವಿಕೆಟ್ಗಳನ್ನೆಲ್ಲ ತೊಗೊಳ್ಬೇಕಾಗತ್ತೆ. ಅದೆಲ್ಲ ಇರಲಿ ಸ್ನೇಹಿತರೆ. ಅದೆಲ್ಲ ಆದಮೇಲೆ ಅಕ್ಷರ್ ಪಟೇಲ್ ಬರ್ತಾರೆ. ಅಕ್ಷರ್ ಪಟೇಲ್ ಏನು ಮಾಡ್ತಾರೆ ಅಂದರೆ ವಿಕೆಟನ್ನು ಅವಾಗ ತೆಗೆದುಕೊಡ್ತಾರೆ. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ಒಂದು ವಿಕೆಟ್ ತೆಗೆದುಕೊಡ್ತಾರೆ. ಅದಾದಮೇಲೆ ಜಡೇಜಾ ಅವರು ಕೂಡ ಒಂದು ವಿಕೆಟ್ ತೆಗಿತಾರೆ. ಇದಾದಮೇಲೆ ಎಲ್ಲ ಆಲ್ಔಟ್ ಮಾಡ್ತಾರೆ ಸ್ನೇಹಿತರೆ, ಆಲ್ಔಟ್ ಮಾಡ್ತಾರೆ. 241 ರನ್ನಿಗೆ ಆಲ್ಔಟ್ ಮಾಡ್ತಾರೆ. 241 ರನ್ನಿಗೆ ಆಲ್ಔಟ್ ಮಾಡಿದ ಪಾಕಿಸ್ತಾನಿಗಳಿಗೆ ನಮ್ಮ ಇಂಡಿಯಾದವರು ಕೂಡ ಓಪನಿಂಗ್ ಬರ್ತಾರೆ. ಗಿಲ್ಲು, ರೋಹಿತ್ ಅವರು ಓಪನಿಂಗ್ ಬಂದಾಗಲೇ ರೋಹಿತ್ ಏನ್ರಿ ಅದು ಬ್ಯಾಟಿಂಗು ನನಗಂತೂ ಅಮೇಝಿಂಗ್. T20 1 ಡೇ ಟೆಸ್ಟ್ಗೆ ಅವರಿಗೆ ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅವರ ಬ್ಯಾಟಿಂಗ್ ನೋಡಿದರೆ ಆ ರೀತಿ ಆಡ್ತಾ ಇರ್ತಾರೆ ಸ್ನೇಹಿತರೆ. 6, 4 ಸುಮ್ಮನೆ ಹೊಡಿತಾರೆ ಇರ್ತಾರೆ. T20 IPL ಅವ್ರಿಗೇನು ಡಿಫ್ರೆನ್ಸೇ ಇಲ್ಲ. ಆ ರೀತಿ 1 ಡೇ ಟೆಸ್ಟ್ ಈ ರೀತಿ ಡಿಫ್ರೆನ್ಸೇ ಇಲ್ಲ, ಆ ರೀತಿ ಆಡ್ತಾರೆ. 6, 4 ಅವರಿರೋ ತನಕ ಕೇಳೋದೇ ಬೇಡ ಸ್ನೇಹಿತರೆ. 6, 4 ಸುಮ್ಮನೆ ಬಾರಿಸ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು. ಅವರಿಗೆ ಟಚ್ ಆಡೋದಂತ ಒಂದು ಸ್ವಲ್ಪ ಗೊತ್ತೇ ಇಲ್ಲ ಅಂತ ಅನಿಸುತ್ತೆ. ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ಆಡ್ತಾ ಇರ್ತಾರೆ. ನನಗಂತೂ ಅದ್ಭುತವಾಗಿ ಇಷ್ಟ ಆಯಿತು. ಆದರೆ ಏನು ಮಾಡ್ತೀರಿ, ಒಂದು ವಿಕೆಟ್ ಬೇಗವನ್ನು ನಮ್ಮ ರೋಹಿತ್ ಶರ್ಮಾದವರು ಕಳ್ಕೊಳ್ತೀವಿ. ರೋಹಿತ್ ಶರ್ಮಾ ಕಳ್ಕೊಂಡಾದ್ಮೇಲೆ ಏನು ಮಾಡ್ತೀವಿ ಅಂತ ಅಂದರೆ ಇವ್ರು ಬರ್ತಾರೆ, ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ವಿರಾಟ್ ಮತ್ತು ಗಿಲ್ರವರು ಅದ್ಭುತವಾದ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡ್ತಾರೆ. ಅದಾದಮೇಲೆ 46 ರನ್ನಿಗೇನೋ ಗಿಲ್ರವರು ಔಟಾಗಿ ಹೋಗ್ತಾರೆ. ಅದಾದಮೇಲೆ ಅಯ್ಯರ್ ಅವರು ಬರ್ತಾರೆ. ಅಯ್ಯರು ಮತ್ತು ಕೊಹ್ಲಿ ಅವರು ಏನು ಪಾರ್ಟ್ನರ್ಶಿಪ್ ರೀ, ಅಮೇಝಿಂಗ್ ಪಾರ್ಟ್ನರ್ಶಿಪ್ಪನ್ನು ಇಬ್ಬರು ಮಾಡ್ತಾರೆ. ಇದರಿಂದ 100 ಮೇಲೆ ಪಾರ್ಟ್ನರ್ಶಿಪ್ಪನ್ನು ಇವರು ಮಾಡ್ತಾರೆ. ಇದಾದಮೇಲೆ ಶ್ರೇಯಸ್ ಅಯ್ಯರ್ ಕೂಡ ಔಟ್ ಆಗ್ತಾರೆ. ಅಯ್ಯರ್ ಅವರು ಸ್ಪಿನ್ನಿಗೆ ಯಾವ ರೀತಿ ಆಡಿದರು ಅಂತ ಅಂದರೆ ಸಖತ್ತಾಗಿ ಆಡಿದರು. ಅವರು ಶಾರ್ಟ್ ಬಾಲಿಗೆ ಆಡಲ್ಲ ಅಂತ ಸುಮ್ಮನೆ ಆಡ್ಕೊಳ್ತಾ ಇದ್ರು. ಅದರಿಂದ ಶಾರ್ಟ್ ಬಾಲಿಗೂ ಕೂಡ ಸಖತ್ತಾಗಿ ಆಡಿ ಅವರು ನಾನು ಏನು ಅಂತ ತೋರಿಸಿದ್ದಾರೆ. 56 ರನ್ನನ್ನು ಅವರು ಕಂಪ್ಲೀಟ್ ಮಾಡ್ತಾರೆ, 56 ರನ್ನನ್ನು ಕಂಪ್ಲೀಟ್ ಮಾಡ್ತಾರೆ. ವಿರಾಟು ಮತ್ತು ಇವರು ಅಯ್ಯರ್ ಅವರು ಯಾವ ರೀತಿ ಬ್ಯಾಟಿಂಗ್ ಆದರೆ ಸಖತ್ತಾಗಿ ಬ್ಯಾಟಿಂಗ್ ಆಡಿದರು ಅಂತಲೇ ಹೇಳ್ಬೋದು. ಈ ಥರ ಬ್ಯಾಟಿಂಗ್ ಆಡಬೇಕು ಮಿಡಲ್ ಆರ್ಡರ್ನಲ್ಲಿ. ಈ ರೀತಿ ಬೇಗ ವಿಕೆಟ್ ಹೋಯ್ತು ಅಂತ ಅಂದರೆ ಈ ರೀತಿ ನಿಂತ್ಕೊಂಡು ಆಡೋಂಥ ಎಬಿಲಿಟಿ ಇರೋರು ಅಯ್ಯರ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಈ ರೀತಿ ಆಡಬೇಕಾಗುತ್ತೆ ಸ್ನೇಹಿತರೆ. ನಿನ್ನೆ ಬರೀ ಮ್ಯಾಚ್ ಅಲ್ಲ ನಿನ್ನೆ ನಡೆದಿದ್ದು, ಅದು ಬದ್ಧ ವೈರಿಗಳ ಕಾಳಗ ಅಂತಲೇ ಹೇಳ್ಬೋದು. ಅಮೇಝಿಂಗ್ ಆಗಿತ್ತು. ಇದೇ ರೀತಿ ಇನ್ನೇನು ನಮ್ಮ ಪಾಕಿಸ್ತಾನದವರು
ಇನ್ನೇನು ಅವರು ಲೀಗಿಂದನೇ ಔಟ್ ಆದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನೇ ನ್ಯೂಜಿಲೆಂಡ್ ಮೇಲೂ ಕೂಡ ಹೀನಾಯವಾಗಿ ಸೋತಿದ್ದಾರೆ, ನಮ್ಮ ಮೇಲೂ ಕೂಡ ಹೀನಾಯವಾಗಿ ಸೋತಿದ್ದಾರೆ. ಇನ್ನೇನು ಅವರು ಹೊರಗೆ ಹೋದಂಗೆ, ಲೀಗಿಂದನೇ ಹೊರಗೆ ಹೋದಂಗೆ ಅಂತಲೇ ಹೇಳ್ಬೋದು. ಇವತ್ತು ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ಇದೆ. ನ್ಯೂಜಿಲೆಂಡ್ ಅವರು ಆಲ್ರೆಡಿ ಒಂದು ಗೆದ್ದಿದ್ದಾರೆ, ಬಾಂಗ್ಲಾದೇಶ ಅವರು ನಮ್ಮ ಮೇಲೆ ಸೋತಿದ್ದಾರೆ. ಇವತ್ತೇನಾದರೂ ಅಲ್ಲಿ ನ್ಯೂಜಿಲೆಂಡ್ ಗೆಲ್ತು ಅಂತಂದರೆ ಅವರು ಸೆಮಿಫೈನಲ್ಗೆ ಬರ್ತಾರೆ. ನಾವಿನ್ನೇನು ಆಲ್ರೆಡಿ ಇಂಡಿಯಾದವರು ಪಾಕಿಸ್ತಾನ ಮೇಲೆ ಗೆದ್ದಿರೋದ್ರಿಂದ ನಾವು ಆಲ್ರೆಡಿ ಸೆಮಿಫೈನಲ್ಗೆ ಹೋಗಿದ್ದೀವಿ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಅವ್ರು ನ್ಯೂಜಿಲೆಂಡ್ ಮೇಲಿದೆ, ಅದ್ರ ಮೇಲೆ ಗೆದ್ದರು ಸೋತರು ನಾವು ಸೆಮಿಫೈನಲಿಗೆ ಹೋಗ್ತೀವಿ. ಆದರೆ ಆ ಮ್ಯಾಚನ್ನು ಕೂಡ ಗೆಲ್ಲೇಬೇಕು, ಗೆಲ್ತಾರೆ ಅಂತಲೇ ಹೇಳ್ತೀನಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.